ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಬುಧವಾರ. ಈ ದಿನದ ವಿಶೇಷತೆ ಏನು? ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ? ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳೇನು? ಅದಕ್ಕೆ ಪರಿಹಾರ ಏನು ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಬುಧವಾರ. ಈ ದಿನ ದೇವರ ಅನುಷ್ಠಾನ ಹೇಗಿರಬೇಕು? ದಿನದ ವಿಶೇಷತೆಯನ್ನು ತಿಳಿಸೋದಾದರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕರ್ತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ಅಷ್ಟಮಿ ತಿಥಿ, ಜ್ಯೇಷ್ಠ ನಕ್ಷತ್ರ ಈ ದಿವಸ ಬುಧವಾರವಾಗಿದೆ. ಈ ದಿವಸ ಬುಧನ ಸ್ಮರಣೆಯನ್ನು, ಬುಧ ನೀಚಾಭಿಲಾಷಿಯಾಗಿದ್ದಾನೆ, ಬುಧನಿಗೆ ಬಲ ಕಡಿಮೆ ಇದೆ. ಈ ಕಾರಣದಿಂದಾಗಿ ಬುಧವಾರದ ದಿವಸ ಬುಧನ ಹೋರೆಯಲ್ಲಿ ಬುಧನ ಪ್ರಾರ್ಥನೆ ಮಾಡೋದು ಹೇಗೆ ಅಂದರೆ ನೋಡಿ, 2 ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಒಂದು, ಬುಧನಿಗೆ ಸಂಬಂಧಿಸಿರ್ತಕ್ಕಂತಹ ದ್ರವ್ಯಗಳನ್ನು ಅಂದರೆ ಹೆಸರು ಕಾಳನ್ನು ದಾನ ಮಾಡೋದು, ಹಸಿರು ವಸ್ತ್ರವನ್ನು ದಾನ ಮಾಡೋದು, ಆ ಪಚ್ಚೆ ಅದನ್ನು, ಆ ಹರಳನ್ನು ದಾನ ಮಾಡ್ತಕ್ಕಂಥದ್ದು, ವಿಷ್ಣು ಸನ್ನಿಧಾನಗಳಲ್ಲಿ ವಿಶೇಷ ಪೂಜಾದಿಗಳನ್ನು ನೆರವೇರಿಸ್ತಕ್ಕಂಥದ್ದು. ಇದು ಒಂದು ಕ್ರಮ. ಇದೆಲ್ಲ ತಮಗೆ ಗೊತ್ತಿರತಕ್ಕಂಥದ್ದೇ, ಬುಧನ ಸಂಪ್ರೀತಿಗಾಗಿ ಮಾಡ್ತಕ್ಕಂಥದ್ದು. ಇನ್ನೊಂದು ಭಾಗ ಇದೆ, ಇದು ತುಂಬ ಉತ್ತಮವಾದದ್ದು. ಅದು ಉತ್ತಮ ಅಂತಲ್ಲ, ಅದು ಒಂದು ರೀತಿಯ ಸಮಾಧಾನ ಕೊಡುತ್ತೆ. ಇದು ನಿಮಗೂ ಸಮಾಧಾನ ಕೊಟ್ಟು ಮತ್ತೊಬ್ಬರಿಗೂ ಸಮಾಧಾನ ಕೊಡುತ್ತೆ. ಏನು? ಬುಧನ ಪ್ರೀತ್ಯರ್ಥವಾಗಿ ವಿದ್ಯಾರ್ಥಿಗಳಿಗೆ ಪಾಠದ ಅನುಕೂಲವನ್ನು ಮಾಡಿಕೊಡೋದು. ಯಾರಿಗೋ ಮಕ್ಕಳು ತುಂಬ ಕಷ್ಟಪಡ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ, ಅಂಥವರಿಗೆ ನೋಡಿ, ಈಗ ಶಾಲೆ ಎಕ್ಸಾಮ್ ಸಂದರ್ಭ, ಫೀಸ್ ಕಟ್ಟಲಿಕ್ಕಿರಲ್ಲ, ಪುಸ್ತಕ ಇರಲ್ಲ, ಇನ್ಯಾವುದೋ ಗೈಡೆನ್ಸ್ ಸಿಗಲ್ಲ. ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಏನಾದರೂ ನೀವು ಸಹಾಯ ಮಾಡಿದ್ರೆ, ಎಷ್ಟೋ ಜನ ಮಹಾ ಶ್ರೀಮಂತರಿದ್ದಾರಲ್ಲ, ಇದ್ದೀರಲ್ಲ, ನೀವು ಯಾರಿಗಾಗಲ್ವೋ ನೋಡ್ಕೊಳ್ಬೇಕು. ಇದು ಬಹಳ ಕಷ್ಟ. ಒಬ್ಬರು ಮಧ್ಯವರ್ತಿಗಳು ಬಂದುಬಿಡ್ತಾರೆ, ಇಂಥ ಕಡೆ ಇದೆ, ಹೀಗೆ. ಈ ತುಂಬ ಇರ್ತಕ್ಕಂಥವ್ರಿಗೆ ಏನಪ್ಪ ಅಂದರೆ, ಹಣ ಕೊಟ್ಟರೆ ಮುಗೀತು, ಹಣ ತಲುಪಿಸ್ಬಿಟ್ರೆ ಆಯಿತು ಅಂತಕ್ಕಂಥ ಮನೋಭಾವ ಇರುತ್ತೆ. ಹಾಗಾದರೆ ಈ ಒಂದು ದಾನಕ್ಕೆ ಅರ್ಥ ಇರಲ್ಲ. ನೀವು ಹೋಗಿ ಪರಿಶೀಲಿಸ್ಕೊಳ್ಬೇಕು, ನೀವು ಹೋಗಿ ಗಮನಿಸ್ಕೊಂಡು ಅಂಥವರಿಗೆ ಕೊಡಬೇಕು. ಒಂದು ಸಲ ಸುಧಾಮೂರ್ತಿಯವರು ತುಂಬ ಎಷ್ಟೋ ಸಂಸ್ಥೆಗಳಿಗೆ ಪಾಪ ಸಾಕಷ್ಟು ಸಹಾಯ ಮಾಡಿದ್ದಾರೆ, ಸಾಕಷ್ಟು ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಹೀಗೆ ಯಾರೋ ಪಾಪ ಯಾರ್ದೋ ಮಾತು ಕೇಳಿ ಹೀಗೆ ಸಹಾಯ ಮಾಡಲಿಕ್ಕೆ ಹೋಗಿ ಆ ಮಾಡಿದ ದುಡ್ಡಿನ ಎಲ್ಲ ಹಣ ವ್ಯರ್ಥ ಆಗಿದೆ, ಇನ್ನೇನೋ ಒಂದು ಪ್ರಮಾದಕ್ಕೆ ಬಳಸ್ಕೊಂಡ್ಬಿಟ್ಟಿದ್ದಾನೆ ಅಂತ. ಆಮೇಲೆ ಅದು ಅವ್ರಿಗೆ ಗೊತ್ತಾಗಿದೆ. ಈ ರೀತಿಯಲ್ಲಿ ಆಮೇಲೆ ಪಾಪ ವ್ಯಥೆ ಪಟ್ಕೊಂಡಿದ್ದಾಯಿತು. ಇದು ಯಾವುದೋ ಒಂದು ಸಂದರ್ಭದಲ್ಲಿ ಅವರೇ ಹೇಳಿದ ಕಥೆ. ಹೀಗಾಗಬಾರ್ದು ಅಂತ. ಅಂಥವ್ರಿಗೂ ಕೂಡ ಹೀಗಾಗ್ಬಿಡುತ್ತೆ. ಪಾಪ ಪರಿಶೀಲಿಸ್ಕೊಂಡು ಮಾಡಿದ್ರು ಎಷ್ಟೋ ಬಾರಿ ತುಂಬ ಸಂಸ್ಥೆಗಳಿಗೆ ಅವರು ದೊಡ್ಡ ದಾನಿಗಳು, ಸಂಶಯ ಇಲ್ಲ ಅದರಲ್ಲಿ. ಸಾಕಷ್ಟು ಜನಕ್ಕೆ ಸಹಾಯ ಮಾಡುವಾಗ ಇಂಥದ್ದು ಯಾವುದೋ ಒಂದು ನಡೆದು ಹೋಗುತ್ತೆ. ಆದರೆ ಒಬ್ಬರಿಗೆ ಮಾಡ್ತಾ ಇದ್ದೀವಿ, ಅಷ್ಟರ ಮಟ್ಟಿಗೆ ಓಕೆ ಅಂದಾಗ ನಾವು ಪರಿಶೀಲಿಸಿಕೊಂಡು ಇವರಿಗೆ ಅರ್ಹತೆ ಇದೆ, ಇವರಿಗೆ ಬೇಕಾಗಿದೆ, ಅಗತ್ಯ ಇದೆ, ಅರ್ಹತೆ ಇದೆ, ಎರಡೂ ಬೇಕಾಗುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಇದನ್ನು ಹೇಳಿದ್ದಾನೆ. ಯಾರಿಗೆ ಅವಶ್ಯ ಇದೆ, ಯಾರು ಅರ್ಹರಿದ್ದಾರೆ ಅವರಿಗೆ ದಾನ. ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಣೆ ದೇಶೇ ಕಾಲೇಜ ಪಾತ್ರೇ ಚ ಅಂತ ಹೇಳಿದ್ದಾನೆ. ಪಾತ್ರರನ್ನು ನೋಡಿಕೊಂಡು ದಾನ ಮಾಡಬೇಕು, ಅರ್ಹತೆಯನ್ನು ನೋಡಿಕೊಂಡು ದಾನ ಮಾಡಬೇಕು ಅಂತ. ಆ ರೀತಿಯಲ್ಲಿ ವಿದ್ಯಾದಾನ ಮಾಡಿದ್ರೆ, ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ಬೇಕಾಗಿರುತ್ತೆ ಯಾವುದೋ ಲೈಬ್ರರಿ ತಯಾರಿ ಮಾಡಿಕೊಡ್ತಕ್ಕಂಥದ್ದು, ಪುಸ್ತಕಗಳ ದಾನ ಮಾಡೋದು, ಈ ರೀತಿಯಲ್ಲಿ ಇದೂ ಕೂಡ ಬುಧನ ಕೃಪೆಗೆ ದೊಡ್ಡ ದಾರಿಯಾಗುತ್ತೆ, ಅವನ ಕೃಪೆ ಪಡೀಲಿಕ್ಕೆ. ಇನ್ನು 2 ತಿಂಗಳು ಬುಧ ಸ್ವಲ್ಪ ಬಲಹೀನನಾಗಿರ್ತಾನೆ. ಇಂಥ ಸಂದರ್ಭದಲ್ಲಿ ಇಂಥದ್ದೊಂದು ಆಚರಣೆ ನಿಮ್ಮ ಮನಸ್ಸಿಗೆ ಬಂದರೆ ಅದು ತುಂಬ ಒಳ್ಳೆಯದು. ಅದನ್ನು ಮಾಡಬಹುದು ತಾವು.
ಆ ರೀತಿಯ ಒಂದು ಆಲೋಚನೆ ಮಾಡಿದ್ರೆ ಬಹಳ ಒಳ್ಳೆಯದು ಅನಿಸುತ್ತೆ. ಆ ರೀತಿಯಲ್ಲಿ ಆಲೋಚಿಸಿ, ಬುಧನ ಕೃಪೆ ಹಾಗೂ ಉಂಟಾಗುತ್ತೆ, ಹೀಗೂ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಬುಧನ ಅನುಗ್ರಹ ಪಡ್ಕೋಬೇಕು ಅಂದರೆ ನಾವೇನು ಮಾಡಬೇಕು? ವಿದ್ಯೆಯನ್ನು ದಾನ ಮಾಡೋದ್ರಿಂದ ಬುಧನ ಅನುಗ್ರಹ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ರಕ್ಷಿತಾ ದಂಪತಿಯವರು ಕಳಿಸಿದ್ದಾರೆ. ರಕ್ಷಿತಾ ಅವರ ಜನ್ಮ ದಿನಾಂಕ 13/12/1994, ಹುಟ್ಟಿದ ಸಮಯ ಸಂಜೆ 5:45. ಇನ್ನು ರಕ್ಷಿತಾ ಅವರ ಪತಿ ಮಧ್ವೇಶ್ ಅವರ ಜನ್ಮ ದಿನಾಂಕ 19/6/1988, ಹುಟ್ಟಿದ ಸಮಯ ರಾತ್ರಿ 10:10. ಸಂತಾನದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಕ್ಷಿತಾ ದಂಪತಿ ಸಂದೇಶ ಕಳಿಸಿದರೆ ಸಂತಾನದ ಬಗ್ಗೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಇಬ್ಬರ ಜಾತಕಗಳನ್ನು ಪರಿಶೀಲಿಸಿಕೊಂಡ್ರೆ ರಕ್ಷಿತಾ ಅವರ ಜಾತಕವನ್ನು ಗಮನಿಸಿದರೆ ಇದು ವೃಷಭ ಲಗ್ನ, ಲಗ್ನದಿಂದ ಪಂಚಮಾಧಿಪತಿ ಮತ್ತು ಭಾಗ್ಯಸ್ಥಾನದ ಅಧಿಪತಿ ತುಂಬ ಚೆನ್ನಾಗಿದ್ದಾರೆ. ಬುಧ ಸ್ವಲ್ಪ ಮೌಢ್ಯನಾಗಿದ್ದಾನೆ, ಪಂಚಮಾಧಿಪತಿ ಮೌಢ್ಯನಾಗಿದ್ದಾನೆ, ಆದರೆ ಭಾಗ್ಯಾಧಿಪತಿ ತುಂಬ ಚೆನ್ನಾಗಿದ್ದಾನೆ. ಅಷ್ಟಕ ವರ್ಗದಲ್ಲಿ ಒಳ್ಳೆಯ ಬಿಂದುಗಳಿದ್ದಾವೆ. ಪಂಚಮ ಸ್ಥಾನಕ್ಕೆ ತೊಂದರೆ ಇಲ್ಲ. ಗುರು ಆಗಲಿ, ಕಾರಕನಾಗಿರ್ತಕ್ಕಂಥ ಗುರು ಬುಧ ಒಳ್ಳೆಯ ಬಿಂದುಗಳಿದ್ದಾವೆ, ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ತಮ್ಮ ಯಜಮಾನರ ಜಾತಕವನ್ನು ಗಮನಿಸ್ಕೊಂಡ್ರೆ ಇದು ಮಕರ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದ ಅಧೀಶ್ವರ ಶುಕ್ರ ತುಂಬ ಚೆನ್ನಾಗಿದ್ದಾನೆ, ಸ್ವಕ್ಷೇತ್ರದಲ್ಲೇ ಇದ್ದಾನೆ, ಅದು ಮೂಲ ತ್ರಿಕೋಣ ಸ್ಥಾನವೂ ಹೌದು. ಹೀಗಾಗಿ ಅಷ್ಟಕ ವರ್ಗವನ್ನು ಗಮನಿಸ್ಕೊಂಡ್ರೂ ಚೆನ್ನಾಗಿದೆ. ಪಂಚಮ ಸ್ಥಾನದಲ್ಲಿ ಆ ಶುಕ್ರನಿಗೆ 5 ಬಿಂದು ಇರತಕ್ಕಂಥ ತುಂಬ ಒಳ್ಳೆಯದು. 4 ಬಿಂದುಗಿಂತ ಹೆಚ್ಚಾಗಿದ್ದರೆ ಅದು ಶುಭ ಫಲ ಅಂತಲೇ ಹೇಳುತ್ತೆ. ಹೀಗಾಗಿ ಆತಂಕ ಪಡುವ ಅವಶ್ಯಕತೆ ಏನೂ ಇಲ್ಲ. ಈಗ ಅವಕಾಶಗಳಿದ್ದಾವೆ. ನನಗನ್ಸುತ್ತೆ 2000 ಇದೇ ಆಗಸ್ಟ್ ನಂತರದಲ್ಲಿ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಭಗವಂತನ ಅಲ್ಲಿ ಬುಧ ಮೌಢ್ಯನಿದ್ದಾನೆ. ಹೀಗಾಗಿ ಬುಧನಿಗೆ ಸಂಪ್ರೀತವಾಗಿ ಅಂದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಒಂದು ಮಂಡಲ ಕಾಲ ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ 48 ದಿವಸ ಮುಗಿಸಿ 48ನೇ ದಿವಸವೋ ಅಥವಾ 49ನೇ ದಿವಸವೋ ವಿಷ್ಣು ಸಹಸ್ರನಾಮ ಹೋಮವನ್ನೇ ಮಾಡಿ ನೋಡಿ, ಅದರ ಫಲ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಶೃಂಗೇರಿಯಿಂದ ಸಿರಿ ಅವರು ಕಳಿಸಿದ್ದಾರೆ. ಸಿರಿ ಅವರ ಜನ್ಮ ದಿನಾಂಕ 22/6/2003, ಹುಟ್ಟಿದ ಸಮಯ ಸಂಜೆ 6:50. ಆರೋಗ್ಯ, ಕೆಲಸ, ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸಿರಿಯವರ ಪ್ರಶ್ನೆ ಆರೋಗ್ಯ, ಕೆಲಸ ಮತ್ತು ಮದುವೆ ವಿಚಾರವಾಗಿ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಧನುರ್ಲಗ್ನವಾಗಿದೆ. ಲಗ್ನದ ಅಧಿಪತಿ ಗುರು ನಿಮಗೆ ಅಷ್ಟಮದಲ್ಲಿದ್ದಾನೆ, ಉಚ್ಚ ಸ್ಥಾನದಲ್ಲಿದ್ದಾನೆ. ಆದರೆ ಅಷ್ಟಮ ಸ್ಥಾನ ದುಸ್ಥಾನ ಆಯಿತು. ದುಸ್ಥಾನದಲ್ಲಿದ್ದಾಗ ಗುರು ಇಲ್ಲಿ ದುಸ್ಥಾನದ ಅಧಿಪತಿಯಾಗಿದ್ದರೆ ಹೆಚ್ಚು ತೊಂದರೆ ಅಂತ ಇದೆ. ಶುಭೋಪಿ ಭಾವಹಾನಿಂ ಕುರಿತೆ ದುಸ್ಥಾನಪೋ ಯದಿ, ದುಸ್ಥಾನದ ಅಧಿಪತಿಯಾಗಿದ್ದಾಗ ಅಂತ. ದುಸ್ಥಾನದಲ್ಲಿದ್ದರೆ ಓಕೆ, ತಕ್ಕ ಮಟ್ಟಿಗೆ ಇರುತ್ತೆ. ಅದು ಏನು ಮಾಡೋದು, ಅಷ್ಟಮ ಅದು ಸೋರುವಿಕೆಯ ಸ್ಥಾನ ಅಂತ, ನಷ್ಟವಾಗುತ್ತೆ. ಹೀಗಾಗಿ ಬೇರೆ ದಾರಿ ಇಲ್ಲ. ಪ್ರಸ್ತುತ ನಿಮಗೆ ಕೇತು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಈಗ ಬುಧನ ಭುಕ್ತಿ ನಡೀತಾ ಇದೆ. ಈಗ ನೋಡಿ, ಆಗಸ್ಟಿಂದ ನಿಮಗೆ ಶುಕ್ರ ಪ್ರಾರಂಭವಾಗುತ್ತೆ. ಶುಕ್ರ ಚೆನ್ನಾಗಿದ್ದಾನೆ, ಸ್ವಕ್ಷೇತ್ರದಲ್ಲಿರ್ತಕ್ಕಂಥ ಶುಕ್ರನಿಗೆ ಒಂದು ಬಲ ಇದೆ. ಆದರೆ ನೀವು ವೃತ್ತಿಗೆ ಸಂಬಂಧಿಸಿದ ಹಾಗೆ, ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಬುಧ, ರವಿ, ಶನೈಶ್ಚರ ಈ ಗ್ರಹಶಾಂತಿ ಬೇಕು, ಅದು ಅನಿವಾರ್ಯ ಇದೆ. ಅದನ್ನು ಮಾಡಿಸಿದ್ರೆ ಈ ಗ್ರಹಶಾಂತಿಯಿಂದ ನಿಮಗೆ ವೃತ್ತಿಯಲ್ಲೂ ಅನುಕೂಲ ಉಂಟಾಗುತ್ತೆ ಮತ್ತು ವಿವಾಹಕ್ಕೂ ಸಹಾಯವಾಗುತ್ತೆ. ಎರಡೂ ಬಗೆಯಲ್ಲಿ ಪ್ರಯತ್ನ ಮಾಡಬಹುದು. ನಿಮಗೆ ವಿವಾಹ ಕಾಲ ಯಾವಾಗ ಅಂದರೆ ಈ ಆಗಸ್ಟ್ ನಂತರ ಶುಕ್ರನ ಕಾಲ ಶುಕ್ರನ ದಶೆ ಶುರುವಾಗುತ್ತೆ. ಚೆನ್ನಾಗಿದೆ. ಅಲ್ಲಿಂದ ನಿಮ್ಮ ಬದುಕು ಉನ್ನತ ಮಟ್ಟಕ್ಕೆ, ಉನ್ನತ ಹಂತಕ್ಕೆ ಹೋಗುತ್ತೆ. ಲಿಫ್ಟ್ ಹತ್ಕೊಂಡು ಮೇಲೆ ಹೋದಾಗ ಎಲ್ರಿಗೂ ಕಾಣ್ತಾ ಇರ್ತೀವಲ್ಲ ನಾವು, ಹಾಗೆ ನೀವು ಎಲ್ಲ ಜನರಿಗೂ ಕಾಣಿಸ್ಕೊಳ್ತೀರ. ಚೆನ್ನಾಗಿದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕೊಲ್ಲೂರಿನಿಂದ ರಜನಿ ದಂಪತಿಯವರು ಕಳಿಸಿದ್ದಾರೆ. ರಜನಿ ಅವರ ಜನ್ಮ ದಿನಾಂಕ 25/7/1998, ಹುಟ್ಟಿದ ಸಮಯ ಮಧ್ಯರಾತ್ರಿ 2:55. ಇನ್ನು ರಜನಿ ಅವರ ಪತಿ ರಘು ಅವರ ಜನ್ಮ ದಿನಾಂಕ 22/2/1996, ಹುಟ್ಟಿದ ಸಮಯ ಬೆಳಗ್ಗೆ 6:05. ಸಂತಾನದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಜನಿ ದಂಪತಿ ಸಂತಾನದ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ಹೀಗೆ ಸಂತಾನದ ಬಗ್ಗೆ ಕೇಳುವಾಗ ಎರಡೂ ಜಾತಕ ಕಳಿಸ್ಕೊಟ್ರೆ ಸುಲಭ ಆಗುತ್ತೆ. ಬಲ ಇದೆಯಾ ಇಲ್ವಾ ತಿಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಸಂತೋಷ. ಇವತ್ತೆರಡೂ ಜಾತಕಗಳು ಹಾಗೇ ಇತ್ತು. ನೋಡಿ, ಈ ಜಾತಕವನ್ನು ಗಮನಿಸಿದ್ರೆ, ರಜನಿಯವರ ಜಾತಕವನ್ನು ಗಮನಿಸ್ಕೊಂಡ್ರೆ
ನೋಡಿ, ಇದು ವೃಷಭ ಲಗ್ನ ಆಗಿದೆ. ಲಗ್ನದಿಂದ ಭಾಗ್ಯಾಧಿಪತಿ ಸ್ವಲ್ಪ ಬಲಹೀನನಾಗಿದ್ದಾನೆ. ಶನೈಶ್ಚರ ನೀಚ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ದುರ್ಬಲವನ್ನು ಸೂಚಿಸುತ್ತೆ. ಮತ್ತು ಇಲ್ಲಿ ಬುಧ ಪಂಚಮಾಧಿಪತಿ ರಾಹುಯುಕ್ತನಾಗಿರೋದು ಒಂದು ದುರ್ಬಲವನ್ನು ಸೂಚಿಸುತ್ತೆ. ಇನ್ನು ನಿಮ್ಮ ಮನೆಯವರ ಜಾತಕವನ್ನು ಗಮನಿಸಿದ್ರೆ ಪಂಚಮಾಧಿಪತಿ ಶುಕ್ರನಾಗಿದ್ದಾನೆ. ವಸ್ತುತಃ ರವೀಂದು ಶುಕ್ರ ವನಿಜೈ ಸ್ವಭಾಗಗೈ ತ್ರಿಕೋಣ ಜಾಯಾರ್ಥ ಸುಖಾಸ್ಪದ ಸ್ಥಿತೈ ಇಷ್ಟನ್ನು ಪರಿಶೀಲಿಸಿಕೊಳ್ಬೇಕು ಅಂತಿದೆ. ರವಿ ಇಂದು ಶುಕ್ರ ಅವನಿಜ ಅಂದರೆ ಕುಜ ಒಂದು ಗ್ರಹ ಅಂತ ಪರಿಗಣನೆ ಮಾಡಲಿಕ್ಕೆ ಆಗಲ್ಲ. ಎರಡನ್ನೂ ಪರಿಶೀಲಿಸ್ಕೊಳ್ಬೇಕು, ಅಷ್ಟಕ ವರ್ಗವನ್ನು ಗಮನಿಸ್ಕೊಳ್ಬೇಕು. ಇದನ್ನು ನೋಡಿದಾಗ ಸ್ವಲ್ಪ ಬಲ ಇಲ್ಲ ಅಂತ ಹೇಳಲಾರೆ, ಬಲ ಇದೆ, ಆದರೆ ಒಂದು ದೇವತಾರಾಧನೆ ಬೇಕು. ಈಶ್ವರನ ಪ್ರಾರ್ಥನೆ ಮಾಡಿ, ಶನೈಶ್ಚರ ಶಾಂತಿ ಮಾಡಿಸಬೇಕು. ಶನೈಶ್ಚರ ಶಾಂತಿ ಹಾಗೂ ಈಶ್ವರನ ಆರಾಧನೆ. ಈಶ್ವರ ಸನ್ನಿಧಾನಕ್ಕೆ ಪ್ರತಿ ಸೋಮವಾರ ಮೊಸರನ್ನು, ದಧ್ಯನ್ನ ಅಂತ ಕರೀತಾರೆ, ಮೊಸರನ್ನವನ್ನು ಸಮರ್ಪಣೆ, ಅದನ್ನು ನೈವೇದ್ಯ ಮಾಡೋದು. ಹತ್ತಿರದಲ್ಲಿ ಯಾವುದೇ ಈಶ್ವರ ಸನ್ನಿಧಾನ ಇದ್ದರೆ ಅಲ್ಲಿಗೆ ನೈವೇದ್ಯ ಮಾಡೋದು. ಅಲ್ಲಿ ಮಹಾಕೊಲ್ಹೂರು ಮೂಕಾಂಬಿಕಾ ಸನ್ನಿಧಾನದಲ್ಲಿ ಪರಮೇಶ್ವರ ಇಲ್ಲ ಅಂತಲ್ಲ, ಶಿವಶಕ್ತಿಯರು ಐಕ್ಯರಾಗಿದ್ದಾರೆ, ಅಲ್ಲೇ ಆಗಬಹುದು. ದಧ್ಯನ್ನವನ್ನು ನೈವೇದ್ಯ ಮಾಡಿಸಿ ಪ್ರತಿ ಸೋಮವಾರ ಅದನ್ನು ಪ್ರಸಾದ ತಗೋಬೇಕಿಬ್ಬರು. ಹೀಗೆ ನೀವು ಈ ಈಶ್ವರನಿಗೆ ಕನಿಷ್ಠ ಒಂದು ವರ್ಷವಾದರೂ ಈ ರೀತಿಯ ಸೇವೆ ಮಾಡಬೇಕು. ಸರಳವಾದ ಸೇವೆ ಇದು. 1 ವರ್ಷ ನಿರಂತರವಾಗಿ ಸೇವೆ ಮಾಡಿ, ಆ ಭಗವಂತನ ಕೃಪೆಯಿಂದ ತಮಗೆ ಅನುಕೂಲ ಆಗುತ್ತೆ. ಗಾಬರಿ ಬೇಡ. ಮೊಸರನ್ನು ಪ್ರತಿ ಸೋಮವಾರ ನೈವೇದ್ಯ ಮಾಡಿಸ್ಬೇಕು, ಅದನ್ನು ಪ್ರಸಾದ ಇಬ್ಬರು ತಗೋಬೇಕು. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕುಂದಾಪುರದಿಂದ ಗುರುರಾಜ್ ಅವರು ಕಳಿಸಿದ್ದಾರೆ. ಗುರುರಾಜ್ ಅವರ ಜನ್ಮ ದಿನಾಂಕ 24/3/2000, ಹುಟ್ಟಿದ ಸಮಯ ಬೆಳಗ್ಗೆ 10:35. ಆರೋಗ್ಯ ಸರಿ ಇಲ್ಲ, ಪಿಡ್ಸ್ ಸಮಸ್ಯೆ ಇದೆ, ಸರಿ ಹೋಗ್ತಾ ಇಲ್ಲ, ಪರಿಹಾರ ಏನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗುರುರಾಜ್ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ಜಾತಕದಲ್ಲಿ ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಈ ಅಪಸ್ಮಾರ ರೋಗಕ್ಕೆ ಲಕ್ಷಣವನ್ನು ಹೇಳಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಈ ತಮ್ಮ ಜಾತಕವನ್ನು ಮೊದಲು ಅದನ್ನು ನೋಡೋಣ. ರಂಧ್ರೇ ಶಶಾಂಕೆ ಫಣಿನಾಥ ಯುಕ್ತಿ ಅಂತಕ್ಕಂಥ ಒಂದು ಸೂತ್ರ ಇಟ್ಕೊಂಡಿದೆ. ರಂಧ್ರೇ ಶಶಾಂಕೆ 8ನೇ ಮನೆಯಲ್ಲಿ ಅಥವಾ ದುಸ್ಥಾನದಲ್ಲಿ ಅಂತ ಇಟ್ಟುಕೊಳ್ಳಿ. ಇದಿಷ್ಟೇ ಅಲ್ಲ, ಬೇರೆ ಬೇರೆ ಇನ್ನೂ ಹಲವು ಇದ್ದಾವೆ. ಪ್ರಧಾನವಾದದ್ದು ಅಷ್ಟಮದಲ್ಲಿ ಚಂದ್ರನಿದ್ದು ಅಲ್ಲಿ ಚಂದ್ರನಿಗೆ ಫಣಿನಾಥ ಯುಕ್ತನಾಗಿದ್ದ, ಅಂದರೆ ರಾಹುಯುಕ್ತನಾಗಿದ್ದರೆ ಅಥವಾ ಚಂದ್ರಯುಕ್ತನಾಗಿದ್ದರು ಅಂತಲೂ ಹೇಳುತ್ತೆ. ಈ ರೀತಿಯಲ್ಲಿದ್ದರೆ ಇಂಥ ಮೂರ್ಛಾ ರೋಗ ಅಂತ ಕರೀತಾರೆ ಇದನ್ನು. ಈ ರೀತಿ ಸಾಧ್ಯತೆಗಳನ್ನು ಸೂಚಿಸುತ್ತೆ. ಇಲ್ಲಿ ಏನಾಗಿದೆ ತಮ್ಮದು ನೋಡಿ, 6ನೇ ಮನೆ ರೋಗಸ್ಥಾನ. ಚಂದ್ರ ನಿಮ್ಮ ಲಗ್ನದಿಂದ 6ನೇ ಮನೆಯಲ್ಲಿ ಇರೋದು ಅಷ್ಟೇ ಅಲ್ಲ, ಅವನು ಶನಿ, ಕುಜ ಈ ಗ್ರಹಗಳ ದೃಷ್ಟಿಗೆ ಒಳಪಡ್ತಾನೆ, ಗುರುವಿನ ದೃಷ್ಟಿಗೂ ಒಳಪಡ್ತಾನೆ. ಆದರೆ ನೀಚ ಶನೈಶ್ಚರ ಚಂದ್ರನನ್ನು ನೋಡ್ತಕ್ಕಂಥದ್ದು ಕೂಡ ದೋಷವಾಗುತ್ತೆ ಕೆಲವೊಮ್ಮೆ. ಪ್ರಾರಬ್ಧವಶಾತ್ ಅದು ಅತಿಯಾಗಿದ್ದ ಪ್ರಾಚೀನ ಕರ್ಮದ ಬಲ ಹೆಚ್ಚಾಗಿದ್ದಾಗ ಏನು ಮಾಡೋದು? ಇಂಥ ಒಂದು ಸಮಸ್ಯೆಗಳು ಬರುತ್ತೆ. ಆತಂಕ ಮಾಡ್ಕೋಬೇಡಿ. ಪರಿಹಾರ ಇದಕ್ಕೇನಪ್ಪ ಅಂತಂದರೆ, ಚಂದ್ರನಿಗೆ ಚಂದ್ರಗ್ರಹ ಶಾಂತಿ ಶನೈಶ್ಚರ ಹಾಗೂ ಚಂದ್ರಗ್ರಹ ಶಾಂತಿ ಮಾಡಿಸೋದು, ಗ್ರಹಶಾಂತಿ. ಜೊತೆಗೆ ದುರ್ಗಾ, ಈ ಒಂದು ದುರ್ಗಾ ಅಂದರೆ ಕಷ್ಟವಾದದ್ದನ್ನು ದಾಟಲಿಕ್ಕೆ ದುರ್ಗಾ ಪ್ರಾರ್ಥನೆಯನ್ನೇ ಮಾಡಬೇಕು. ದುರ್ಗಾ ದೀಪ ನಮಸ್ಕಾರ ಮಾಡಿಸೋದು, ಹಾಗೂ ನೀವು ಪ್ರತಿ ದಿವಸ ತಪ್ಪದೆ ಶಿವಕವಚವನ್ನು ಕೇಳ್ಕೊಳ್ಳೋದು, ಇದನ್ನು ಮಾಡಿ. ಇದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಶ್ರದ್ಧೆಯಿಂದ ಮಾಡಿದರೆ ಆ ಭಗವತಿಯ ಕೃಪೆಯಾಗಿ ಆರೋಗ್ಯ ಸಿದ್ಧಿಯಾಗುತ್ತೆ. ಈ ನೀವು ಮಾಡ್ತಕ್ಕಂಥ ದುರ್ಗಾ ದೀಪ ನಮಸ್ಕಾರ ತುಂಬ ಅದರಿಂದ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ ತಮಗೆ ಶೀಘ್ರದಲ್ಲಿ. ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ ನೋಡೋಣ. ಶಾಸ್ತ್ರಗಳೇ, ಮೊದಲಿಗೆ 6 ರಾಶಿಗಳ ಈ ದಿನದ ಫಲ ಹೇಗಿದೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಾಂದಿ ಉದಯಾಗಿದೆ. ಅದು ವೃಷಭ ರಾಶಿಯಲ್ಲಿ, ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಕೇತು ಇರತಕ್ಕಂಥದ್ದು ಸಿಂಹ ರಾಶಿಯಲ್ಲಿ, ಚಂದ್ರ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ. ಇನ್ನು ರವಿ, ಕುಜ, ಬುಧ, ರಾಹು ಕಾಣ್ತಾ ಇದ್ದೀವಿ, ಅದು ಕುಂಭರಾಶಿಯಲ್ಲಿ. ಶುಕ್ರ, ಶನೈಶ್ಚರ ಮೀನರಾಶಿಯಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಕುಟುಂಬದಲ್ಲಿ ಘರ್ಷಣೆಗಳನ್ನು ಸೂಚಿಸ್ತಾ ಇದೆ. ಏನೋ ಒಂದು ತೊಡಕುಗಳು, ಸಣ್ಣ ಪುಟ್ಟ ವಿಚಾರದಲ್ಲಿ ಸ್ವಲ್ಪ ವಾಗ್ಘರ್ಷಣೆ, ಮಾತಿನ ಘರ್ಷಣೆ, ಚಕಮಕಿ ಈ ಥರದ ಸಾಧ್ಯತೆ ಇದೆ.
ವಿದ್ಯಾರ್ಥಿಗಳಿಗೂ ಅಷ್ಟೇ ಶಾಲೆಗಳಲ್ಲಿ ಈ ದಿವಸ ಸ್ವಲ್ಪ ತೊಡಕು, ಇನ್ನೇನೋ ಒಂದು ಸಮಸ್ಯೆಗಳು, ಘರ್ಷಣೆಗಳು ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರು, ಎಚ್ಚರ ವಹಿಸಿ. ಆಹಾರದಲ್ಲಿ ವ್ಯತ್ಯಾಸ ಇದೆ. ಇನ್ನು ಉಳಿದ ಹಾಗೆ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ಈ ದಿವಸ ಎಚ್ಚರಿಕೆ ಬೇಕು. ಔಷಧ ವ್ಯಾಪಾರಿಗಳಿಗೆ ಚೆನ್ನಾಗಿದೆ, ಆದರೆ ಉಳಿದವರಿಗೆ ಸ್ವಲ್ಪ ಜಾಗ್ರತೆ ಬೇಕು. ಈ ಹಾಲು ಹೈನು ಈ ಕ್ಷೇತ್ರದಲ್ಲಿರೋರಿಗೆ, ರಸ ವ್ಯಾಪಾರಿಗಳಿಗೆ, ಜಲ ವ್ಯಾಪಾರಿಗಳಿಗೆ ಜಾಗ್ರತೆ ಬೇಕು. ಈ ದಿವಸ ಪ್ರಾರ್ಥನೆಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಅಕ್ಕಿ ದಾನ ಮಾಡಿದರೆ ಬಹಳ ಒಳ್ಳೆಯದು. ವೃಷಭ ರಾಶಿಯವರಿಗೆ ಈ ದಿವಸ ನಿಮಗೆ ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಇದೆಲ್ಲ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಕಾಣ್ತೀರಾ. ಶುಕ್ರ ಚೆನ್ನಾಗಿದ್ದಾನೆ, ಈ ಕಾರಣದಿಂದಾಗಿ ಈ ಕೌಶಲ್ಯದಿಂದ ತೊಡಕುಗಳಿದ್ರೂ ಅದನ್ನು ಬಿಡಿಸ್ಕೊಳ್ತೀರಾ, ಆ ರೀತಿಯಲ್ಲಿದೆ. ಗುರುವಿನ ಬಲ ಚೆನ್ನಾಗಿರೋದ್ರಿಂದಾಗಿ ಮಾತಿನ ಕೌಶಲ್ಯ, ವಿದ್ಯಾರ್ಥಿಗಳಿಗೆ ಅನುಕೂಲ, ಹೀಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಆರೋಗ್ಯದ ಸ್ವಲ್ಪ ಏರುಪೇರಾಗಬಹುದು, ಸಣ್ಣ ಪ್ರಮಾಣದಲ್ಲಿ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಸ್ತ್ರೀಯರಿಗೆ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಹುಷಾರು, ಅಲೆದಾಟ, ಪಾಪ ಬೇರೆಯವರ ಕೆಲಸಕ್ಕೆ ನಿಮ್ಮ ಕೆಲಸಕ್ಕೆ ಎರಡೆರಡು ರೀತಿಯ ಪರಿಶ್ರಮ ತಗೋಬೇಕಾದ ಪರಿಸ್ಥಿತಿ ಬರುತ್ತೆ ಈ ದಿವಸ. ವೃತ್ತಿಯಲ್ಲಿ ಅನುಕೂಲ ಇದೆ, ತೊಂದರೆ ಇಲ್ಲ, ಆದರೆ ಓಡಾಟ ತಪ್ಪಿದ್ದಲ್ಲ. ವಸ್ತ್ರಾಭರಣ ವ್ಯಾಪಾರಿಗಳಿಗೆ, ವಸ್ತ್ರಾಲಂಕಾರ ಕ್ಷೇತ್ರದವರಿಗೆ, ಮನೆ ಕಟ್ಟತಕ್ಕಂಥವರಿಗೆ, ಕಟ್ಟಡ ನಿರ್ಮಾಣ ಆ ಕ್ಷೇತ್ರದಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಅಮ್ಮನವ್ರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಚುರುಕು ಬುದ್ಧಿ ತುಂಬ ಚೆನ್ನಾಗಿರುತ್ತೆ. ಈ ದಿವಸ ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಹೊಸ ಆಲೋಚನೆಗಳು ಹೊಳೆಯುತ್ತೆ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ, ಲಾಭವನ್ನು ಪಡಿತೀರಾ. ವಹಿವಾಟು, ವ್ಯಾಪಾರ ವಹಿವಾಟು ಚೆನ್ನಾಗಿದೆ. ಶುಭ ಸಂದೇಶವನ್ನು ಕೇಳ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಲಾಭದಾಯಕ ದಿನ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಧಾನ್ಯ ವ್ಯಾಪಾರಿಗಳಿಗೆ, ದಿನಸಿ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ವೃತ್ತಿಯಲ್ಲೂ ಅನುಕೂಲ ಕಾಣಲಿಕ್ಕೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ತೊಡಕನ್ನು ವಿಘ್ನಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಆ ವಿಘ್ನ ನಿವಾರಣೆಗೆ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬೆಲ್ಲ ಸಮರ್ಪಣೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಒಳ್ಳೆಯ ಉತ್ತಮ ಫಲ ಕಾಣ್ತೀರಾ. ಪ್ರಶಂಸೆ ಸಿಗುತ್ತೆ ಈ ದಿವಸ. ನಿಮಗೆ ಸ್ತ್ರೀಯರಿಗೆ ಸ್ವಲ್ಪ ಧೈರ್ಯೋತ್ಸಾಹಗಳು ಚೆನ್ನಾಗಿದೆ ಈ ದಿವಸ. ಕಠಿಣ ಕಾರ್ಯಗಳನ್ನು ಸುಲಭವಾಗಿ ಸಾಧಿಸ್ತೀರಾ. ಸೇವಕರ, ಸಹಾಯಕರ ಅನುಕೂಲ ಚೆನ್ನಾಗಿರ್ತದೆ ಈ ದಿವಸ. ಆತಂಕವಿಲ್ಲ. ಒಳ್ಳೆಯ ಉಪದೇಶವೂ ಸಿಗುತ್ತೆ ಈ ದಿವಸ. ಯಾರ್ದೋ ಸಲಹೆ ಸಿಗುತ್ತೆ, ಆ ರೀತಿಯಲ್ಲೆಲ್ಲ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಆಲಸ್ಯ ಇದೆ. ಈ ಕಾರಣದಿಂದಾಗಿ ನೀವು ಆಂಜನೇಯನ ಪ್ರಾರ್ಥನೆ ಮಾಡಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಧನ ಸಂಪಾದನೆ ಚೆನ್ನಾಗಿರುತ್ತೆ ಈ ದಿವಸ. ಕೆಲಸದ ಜೊತೆಗೆ ಇನ್ನೊಂದು ಯಾವುದೋ ಪ್ಯಾರಲಲ್ ಕೆಲಸನೂ ಸೇರ್ಕೊಂಡ್ಬಿಡುತ್ತೆ, ಅದಕ್ಕೂ ಹಣ ಬರತಕ್ಕಂಥದ್ದು ಚೆನ್ನಾಗಿದೆ. ಕುಟುಂಬದಲ್ಲಿ ಸಾಮರಸ್ಯ ಚೆನ್ನಾಗಿರ್ತದೆ. ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಒಡನಾಟ, ಉತ್ತಮ ಒಡನಾಟ ಚೆನ್ನಾಗಿದೆ ಈ ದಿವಸ. ನಿಮಗೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ನಿಮ್ಮ ಕಲಿಕೆ, ಅದರ ಬೆಳವಣಿಗೆ, ಅದಕ್ಕೆ ಸಂಬಂಧಿಸಿದ ಹಾಗೆ ತಾಯಿಗೆ ಸಮಾಧಾನ, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ವಸ್ತು ನಷ್ಟತೆ ಇದೆ. ವಿದ್ಯಾರ್ಥಿಗಳಿಂದ ಹಿಡಿದು ಕೆಲಸಕ್ಕೆ ಹೋಗೋರವರೆಗೆ ನೀವು ಹೋಗೋ ಪ್ರಯಾಣದಲ್ಲೋ ಮತ್ತೊಂದೋ ಮಗದೊಂದೋ ಎಚ್ಚರ ವಹಿಸಿ. ವಸ್ತು ನಷ್ಟತೆ ಸೂಚಿಸ್ತಾ ಇದೆ. ಇದಕ್ಕೆ ಕಾರ್ತವೀರ್ಯಾರ್ಜುನ ಸ್ಮರಣೆ ಬಹಳ ವಿಶೇಷವಾದ ಮಂತ್ರ ಅದು. ಆ ಮಂತ್ರವನ್ನು ನೀವು ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿದ್ರೇ ಆಗತ್ತೆ, ಅದನ್ನು ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ದೈವಾನುಕೂಲ ಚೆನ್ನಾಗಿರುತ್ತದೆ. ದೈವಾನುಕೂಲದಿಂದ ಕಷ್ಟದಿಂದ ಪಾರಾಗ್ತೀರ, ಆ ರೀತಿಯ ಒಂದು ಅನುಕೂಲ ಇದೆ. ಒಂದು ಏನಪ್ಪ ತೊಡಕು ಅಂದರೆ, ಕಷ್ಟದಿಂದ ಪಾರಾದ್ಮೇಲೆ ಇನ್ನೇನು ತೊಡಕು ಅಂದರೆ ದಾಂಪತ್ಯದಲ್ಲಿ ಮನಸ್ತಾಪಗಳು ಬರುತ್ತೆ. ಹೀಗಾಗಿ ಸ್ವಲ್ಪ ಎಚ್ಚರ ವಹಿಸಿ. ದೈವಾನುಕೂಲ ಹೇಗಪ್ಪ ಅಂದರೆ, ದೈವ ಸಹಾಯ ಇದೆ ಅಂದರೆ ಬುದ್ಧಿಯನ್ನು ಸರಿಪಡಿಸ್ತಾರೆ ದೇವತೆಗಳು. ನೀವು ಅರ್ಚನೆ ಮಾಡಿದ್ರೆ, ಪೂಜೆ ಮಾಡಿದ್ರೆ, ಏನೋ ಹೇಳಿಕೊಂಡ್ರೆ, ಭಗವಂತನ ನಮಸ್ಕಾರ ಮಾಡಿದ್ರೆ ನಿಮ್ಮ ಆಲೋಚನೆಗಳನ್ನು ಸರಿಪಡಿಸಿಬಿಡ್ತಾನೆ ಭಗವಂತ. ಹೀಗಾಗಿ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಹೆಚ್ಚಾದಾಗ ಏನು ಆಲೋಚನೆಗೆ ಹೊಳೆಯುತ್ತೆ, ನಾನು ಇದನ್ನು ಮಾಡಬಾರ್ದು ಈ ದಿವಸ ಅಂತ, ಆ ರೀತಿಯಲ್ಲಿ ಸಹಾಯ ಉಂಟಾಗುತ್ತೆ. ಹೀಗಾಗಿ ಈ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ಅಷ್ಟೋತ್ತರ ಹೇಳ್ಕೊಳ್ಳೋದು, ಇದೆಲ್ಲ ಬಹಳ ಒಳ್ಳೆಯದು ಮಾಡಿ. ಧನುರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ. ವ್ಯವಹಾರದಲ್ಲಿ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಈ ದಿವಸ ಚಂದ್ರ ಅಷ್ಟಮ ವ್ಯಯದಲ್ಲಿದ್ದಾಗ ಸ್ತ್ರೀಯರಿಗೆ ಅತಿ ವ್ಯಯ, ಪುರುಷರಿಗಿಲ್ವಂತಲ್ಲ, ನಿಮಗೂ ಅಲೆದಾಟ ವ್ಯಯ ಇದೆ. ಸರ್ವರಿಗೂ ವ್ಯಯದ ವಾತಾವರಣ. ಶುಭ ಕಾರ್ಯ ವ್ಯಯಿಸದ ಅಂತ, ಒಳ್ಳೆಯ ಕಾರ್ಯಕ್ಕೆ ಹೆಚ್ಚು ಹಣ ಖರ್ಚು ಮಾಡ್ತಾರೆ. ಕಾರಿಗೆ ಪೆಟ್ರೋಲ್ ಹಾಕ್ಸೋದು ಅಥವಾ ಗಾಡಿಗೆ ಪೆಟ್ರೋಲ್ ಹಾಕ್ಸೋದು ಒಳ್ಳೆಯ ಕಾರ್ಯವೇ, ಆದರೆ ಅದು ಈ ಬರಗಾಲದಲ್ಲಿ ಬರುತ್ತೆ ಆ ಥರದ್ದು ಒಂದು ಪರಿಸ್ಥಿತಿ. ಆ ರೀತಿಯಲ್ಲಿ ವ್ಯಯ ಉಂಟಾಗುತ್ತೆ ಅಂತ.
ಇನ್ನು ಈ ದಿವಸ ಸ್ನೇಹಿತರ ಸಹಕಾರ ಎಲ್ಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಕಟ್ಟಡ ನಿರ್ಮಾಣ ಕೆಲಸಗಳಲ್ಲೂ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಅಕ್ಕಿ ಸಮರ್ಪಣೆ ಮಾಡಿ, ಕ್ಷೀರ ಸಮರ್ಪಣೆ ಮಾಡಿದ್ರು ಆಗುತ್ತೆ ಅಮ್ಮನವ್ರ ಸನ್ನಿಧಾನಕ್ಕೆ. ಮಕರ ರಾಶಿಯವರಿಗೆ ದಿವಸ ಲಾಭದಾಯಕ ದಿನ. ಹಿರಿಯರಿಂದ, ನಿಮಗಿಂತ ದೊಡ್ಡವರಿಂದ, ಅದರಲ್ಲೂ ಸ್ತ್ರೀಯರಿಂದ ಒಳ್ಳೆಯ ಸಲಹೆ ಉಪದೇಶ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಹಾಲು ಹೈನು ವ್ಯಾಪಾರಿಗಳಿಗೆ ಚೆನ್ನಾಗಿದೆ, ದಿನಸಿ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ವಸ್ತ್ರ ಹೂವಿನ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಅಷ್ಟೇ ಅಲ್ಲ, ಲಾಭವೂ ಇದೆ, ಅವರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಉದರ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಹುಷಾರು, ಆಹಾರದ ಕಡೆ ಗಮನ ಇರಲಿ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಸಹಕಾರಗಳು ಸಿಗುತ್ತೆ, ಪರಸ್ಪರ ಸಹಾಯ ಇದನ್ನು ನಿರೀಕ್ಷೆ ಮಾಡಬಹುದು. ಈ ದಿವಸ ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡಬಹುದು. ನಿಮ್ಮ ರಾಶಿಯಿಂದ ಗುರು ಚೆನ್ನಾಗಿರೋದ್ರಿಂದಾಗಿ ಬುದ್ಧಿವಂತಿಕೆ, ದೊಡ್ಡವರ ಸಲಹೆಗಳು ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲಿ ತೊಂದರೆ ಇದೆ ಈ ದಿವಸ, ಪ್ರಯಾಣದಲ್ಲಿ ಹುಷಾರು. ಮತ್ತು ಈ ದಿವಸ ಕಟ್ಟಡ ನಿರ್ಮಾಣ ಇತ್ಯಾದಿ ಕೆಲಸಗಳಿಗೆ, ಗೃಹಾಲಂಕಾರ, ಮನೆ ಇನ್ನೇನೋ ಒರೆಸ್ತೀನಿ ಮತ್ತೊಂದು ಈ ಕೆಲಸಗಳಲ್ಲಿ ತೊಡಕುಂಟಾಗಬಹುದು, ಹುಷಾರು. ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ವಿಶೇಷವಾದ ಅನುಕೂಲ ಕಾಣ್ತೀರಾ ಈ ದಿವಸ. ಧರ್ಮ ಕಾರ್ಯಗಳು, ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ತೀರಾ ಈ ದಿವಸ. ಶ್ರದ್ಧೆಯಿಂದ ಯಾರೇ ಒಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಬುದ್ಧಿ ಅದನ್ನು ಸೂಚಿಸ್ತಾ ಇದೆ ಈ ದಿವಸ. ಇನ್ನು ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ ಈ ದಿವಸ. ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಪರಮ ಪುರುಷಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ವಿಷ್ಣುವಿನ ಮಂತ್ರ, ರಾಮನ ಮಂತ್ರ ಅನುಕೂಲ ಆಗುತ್ತೆ. ಶಾಸ್ತ್ರಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.